ಇವತ್ತು ಬಹುತೇಕ ಶರಾವತಿ ಮುಳುಗಡೆ ಸಂತ್ರಸ್ತರು ಗೇಣಿದಾರರು ಯಾವ ಜಾತಿಯವರಾಗಿದ್ರು ಅದೇ ಜಾತಿಯವರು, ಹಿಂದುಳಿದ ವರ್ಗದವರು. ಯಾವನಾರು ಕಾಕಿ ಬಟ್ಟೆ ಹಾಕ್ದವ್ನು ಲ್ಯಾಂಡ್ ಲಾರ್ಡ್ ಮೆಂಟಾಲಿಟಿ ಇಟ್ಕೊಂಡ್ರೆ ಇಲ್ಲಿ ಕೂರ ಅಗತ್ಯ ಇಲ್ಲ, ಎದ್ದೋಗ್ಬಿಡ್ರಿ, ನೀವು ನೌಕರಿನೂ ಬಿಟ್ಬಿಡ್ರಿ. ಅವರು ಬಂಗಾರಪ್ಪನವ್ರು ತೀರೋಗ ಕೆಲವು ದಿನಗಳ ಹಿಂದೆನೂ ಸಹ ಜಿಲ್ಲಾಧಿಕಾರಿಗೆ ಮಾತಾಡಿ ಆ ರೈತರಿಗೆ ಮಾತ್ರ ತೊಂದರೆ ಆಗಬಾರ್ದು ಅನ್ನೋ ಮಾತನ್ನ ಹೇಳಿದರು. ಯಡಿಯೂರಪ್ಪನವ್ರು ಮೀಟಿಂಗ್ ಮಾಡಿದ್ರು, ಒಂದು ವರ್ಷಗಳ ಕಾಲ ನಿರ್ಣಯನೇ ಬರೀಲಿಲ್ಲ ಬೊಕ್ಕಿಗೆ. ಬೊಮ್ಮಾಯಿ ಬರೆದ ಪತ್ರಕ್ಕೆ ಒಂದು ಉತ್ತರ ಬಂತು, ನೀವು ಸುಪ್ರೀಂ ಕೋರ್ಟಿಗೆ ಒಂದು ಮಧ್ಯಂತರ ಅರ್ಜಿ ಹಾಕಿ. ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯರಾದ ತೀನಾ ಶ್ರೀನಿವಾಸ್ ಅವರು. ತೀನಾ ಶ್ರೀನಿವಾಸ್ ಅವರು ಒಬ್ಬ ರಾಜಕಾರಣಿಯಾಗಿ ಗುರುತಿಸಿಕೊಂಡವರ ಜೊತೆಗೆ ಮಲೆನಾಡಿನ ಗಟ್ಟಿ ಧ್ವನಿಯಾಗಿ ಭೂ ಸಮಸ್ಯೆಗಳ ಬಗ್ಗೆ, ಮುಳುಗಡೆ ಸಂತ್ರಸ್ತರ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ರೈತರ ಸಮಸ್ಯೆಗಳ ಬಗ್ಗೆ ದಶಕಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವರು. ಹೋರಾಟದ ದಾರಿಗಳೇನಿದೆ ಅನ್ನೋ ವಿಷಯದಲ್ಲಿ ದಿಕ್ಕೆಟ್ಟಿರುವ ರೈತರಿಗೆ ಒಂದು ಭರವಸೆಯ ಬೆಳಕಾಗಿ, ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಿರೋರು. ಮೊನ್ನೆ ಕೂಡ ಅವರು ಶರಾವತಿ ಸಂತ್ರಸ್ತರ ಭೂ ಹಕ್ಕಿನ ವಿಷಯದಲ್ಲಿ ಶರಾವತಿ ಹಿನ್ನೀರಿನ ಮೇಲಿನ ಹೊಸ ಸಿಗಂದೂರು ಬ್ರಿಡ್ಜ್ ಮೇಲ್ಗಡೆ ರಸ್ತೆ ತಡೆ ಹೋರಾಟವನ್ನು ನಡೆಸಿ ರಾಜ್ಯದ ಗಮನವನ್ನು ಸೆಳೆದಿದ್ದಾರೆ. ದಶಕಗಳಿಂದ ಅವರ ಹೋರಾಟದ ಹಿನ್ನೆಲೆಯಲ್ಲಿ ಅವರ ಹೋರಾಟದ ಬದುಕು ಮತ್ತು ರಾಜಕಾರಣ, ಅವರ ಸಾಮಾಜಿಕ ಬದ್ಧತೆ, ಇದೆಲ್ಲದ ವಿಷಯಗಳ ಕುರಿತು ಇವತ್ತು ಅವರೊಂದಿಗೆ ಮಾತುಕತೆ ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಮೊದಲನೇದಾಗಿ ಶರಾವತಿ ಸಂತ್ರಸ್ತರ ವಿಷಯದಲ್ಲಿ ನಿಮ್ಮ ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ. ಇವತ್ತು ಆ ಸಮಸ್ಯೆ ಯಾವ ಸ್ಥಿತಿಯಲ್ಲಿದೆ ಮತ್ತು ಈಗ ಮೊನ್ನೆಯ ಹೋರಾಟದ ಫಲಶ್ರುತಿ ಅಥವಾ ಅದಕ್ಕೇನಾದರೂ ಸರ್ಕಾರದ ಕಡೆಯಿಂದ ಪ್ರತಿಕ್ರಿಯೆ ಸಿಕ್ಕಿದೆಯಾ, ಹೇಗೆ? ಈಗ ಶರಾವತಿ ವಿದ್ಯುತ್ ಯೋಜನೆಗೆ ರೈತರ ಭೂಸ್ವಾಧೀನ ಮಾಡಿಕೊಂಡು ಸುಮಾರು 65 ವರ್ಷ ಆಯ್ತು. ಈಗ 1959ರಿಂದ 64ರವರೆಗೆ ಯಾರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಸುಮಾರು 9600 ಎಕರೆ ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆಯವರೇ ತೋರಿಸಿ ಅದನ್ನು ಮರಗಳನ್ನೆಲ್ಲ ಕಡಿದು ಲೆವೆಲ್ ಮಾಡಿ ರೈತರಿಗೆ ಭೂಮಿ ಸಾಗುವಳಿಗೆ ಅವಕಾಶ ಮಾಡಿಕೊಟ್ರು. ನಮ್ಮ ಈ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶದಲ್ಲೇ ಹೆಚ್ಚು ಭೂಮಿ ಅವರಿಗೆ ಬಿಡುಗಡೆ ಆಗಿರೋದು. ಆ ಬಿಡುಗಡೆ ಆದಾಗ ಅದರ ಕೆಳಗಡೆನೇ ಒಂದು ಸಣ್ಣ ಸಾಲಿನಲ್ಲಿ ಈ ಭೂಮಿಯನ್ನು, ಅರಣ್ಯ ಭೂಮಿಯನ್ನು ಕಂದಾಯ ಡಿನೋಟಿಫಿಕೇಷನ್ ಮಾಡೋದಕ್ಕೆ CCFಗೆ ಅವಕಾಶ ಕೊಟ್ಟು ಒಂದು ಸಾಲು ಬರೆದಿದ್ದಾರೆ. ಅದರಲ್ಲಿ CCF ಅದನ್ನು ಮಾಡಬೇಕು ಅಂತ 59ರಿಂದ 64 ಕೊಟ್ಟ ಮೇಲೆ ಇದುವರೆಗೂ ಸುಮಾರು 2014ರವರೆಗೂ ಅದು ಡಿನೋಟಿಫಿಕೇಷನ್ ಆಗಲೇ ಇಲ್ಲ, ಕಂದಾಯ ಭೂಮಿಯಾಗಿ ಪರಿವರ್ತನೆ ಆಗಿರಲಿಲ್ಲ. ಕೊನೆಗೆ ಕಾಗೋಡು ತಿಮ್ಮಪ್ಪನವರು ಈ ನಮ್ಮ ಕಟ್ಟಿಗೆ ಹಳ್ಳ ಆ ಕಡೆ ಬ್ಯಾಡ್ನಾಳ ಚೋಡ್ನಾಳ ಅಂತ ಇದೆ, ಶಿಕಾರಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅಲ್ಲಿ ಒಬ್ಬ ರೈತ ಮಹಿಳೆ ಅದ್ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಈ ನಮಗೆ ಹಕ್ಕುಪತ್ರ ಇಲ್ಲ ಮತ್ತು ನಮ್ಗೆ ಹಕ್ಕು ಕೊಟ್ಟಿಲ್ಲ ಭೂಮಿದು ಅಂತ ಹೇಳಿದಾಗ ನಗರದ ಮಾದೇವಪ್ಪ ಅಂತ ಶಿಕಾರಿಪುರದ ಈಗ ರಾಜ್ಯ ಕೃಷಿ ಸಮಾಜದ ಅಧ್ಯಕ್ಷರು, ಅವರಿಗೆ ಕಾಗೋಡವರು ನೋಡ್ರಿ ಇದು ಎಲ್ಲಿದೆ ದಾಖಲೆ ಎಲ್ಲ ತಗೊಬನ್ನಿ ಅಂತ ನೋಡಿದಾಗ ದಾಖಲೆಗಳನ್ನು ಅದು ರಿಲೀಸ್ ಆಗಿದೆ ವಿನಃ ಕಂದಾಯ ಭೂಮಿಯಾಗಿ ಪರಿವರ್ತನೆ ಆಗಿ ರೈತರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸ ಆಗಿರಲಿಲ್ಲ. ಅದು ಗೊತ್ತಾದ ತಕ್ಷಣವೇ ಕಾಗೋಡು ತಿಮ್ಮಪ್ಪನವರು ಆವಾಗ ಅರಣ್ಯ ಇಲಾಖೆಯ ಅಸಿಸ್ಟೆಂಟ್ ಚೀಫ್ ಸೆಕ್ರೆಟರಿ ಮದನ್ ಗೋಪಾಲ್ ಇದ್ದರು, ಅವರಿಗೆ ಹೇಳಿ ಈ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಮೊದಲು ಒಂದು ಘಟನೆ ನಡೀತು. ಶಶಿ ಸಂಪಳ್ಳಿಯವರು ಇದ್ರೇನೋ ಅವತ್ತು ಕಸ್ತೂರಿ ರಂಗನ್ ವರದಿ ಬಗ್ಗೆ ಒಂದು ಸಾರ್ವಜನಿಕರ ಅಭಿಪ್ರಾಯ ಕೇಳೋಕ್ಕೆ 5 ಜನ ಸಚಿವರು ಬಂದಿದ್ದರು, ಸ್ಪೀಕರ್ ಸೇರಿದಂಗೆ. ನಮ್ಮ ಇವರು ರಮಾನಾಥ್ ರೈ ಸಚಿವರಾಗಿದ್ದರು, ಅರಣ್ಯ ಸಚಿವರು. ಇನ್ನು ಕೆಲವರು ಬಂದಿದ್ದರು, ಜಯಚಂದ್ರ ಅವರು, ಜಯಚಂದ್ರ ಅವರೆಲ್ಲ ಬಂದಿದ್ದರು. ಆವಾಗ ನಾವು ಸಭೆಯಲ್ಲಿ ಪಾಲ್ಗೊಂಡಿದ್ವಿ. ಅವರು ಚರ್ಚೆ ಹಾದಿ ನೋಡಿ ನಾವು ಎದ್ದು ನಿಂತು, ನೀವು ಕಸ್ತೂರಿ ರಂಗನ್ ವರದಿ ಅಂತ ಎಲ್ಲ ಒಂದು 500 ಗ್ರಾಮಗಳನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಅದರ ವ್ಯಾಪ್ತಿಗೆ ಸೇರ್ಸಕ್ಕೆ ಬಂದಿದ್ದೀರಿ. 60 ವರ್ಷದಿಂದ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆನೇ ಬಗೆಹರಿದಿಲ್ಲ, ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರಕ್ಕೆ ಹಾಗೆ ಅಂತ ನಾನು ಕಾಗೋಡು ತಿಮ್ಮಪ್ಪನವ್ರ ಎದುರಿಗೆ ಸಭೆಯಲ್ಲಿ ಮಾತಾಡಿದೆ. ಆ ಟೈಮಲ್ಲಿ ಕೊನೆಗೆ ಕಾಗೋಡು ತಿಮ್ಮಪ್ಪನವ್ರು ನೀವು ಸುಮ್ಮನಿರಪ್ಪ ಅಂತ ಸಮಾಧಾನ ಮಾಡಿದ್ರೆ ನನಗೆ.
ಕೊನೆಗೆ ಮದನ್ ಗೋಪಾಲ್ ಅವರು ಪರಿಚಯ ನನಗಿರಲಿಲ್ಲ. ಅವರು ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ನಾನು ಕುತ್ಕೊಳ್ರಿ ಸಾಕು, ಏನು ಮಾತಾಡ್ತೀನಿ ನೀವು ಅಂತ ಹೇಳಿ ಜೋರು ಮಾಡಿದೆ ಅವರಿಗೆ. ಕೊನೆಗೆ ಸಭೆ ಮುಗಿಯೋ ಟೈಮ್ನಲ್ಲಿ ಮದನ್ ಗೋಪಾಲ್ ಅವರು ನನಗೆ ಕರೆದು ಹೇಳಿದ್ರು, ನಾನು ಆಂಧ್ರ ತೆಲಂಗಾಣದಿಂದ ಬಂದವನು, ಅಲ್ಲಿ ನಕ್ಸಲೀಯರು ಜಾಸ್ತಿ, ಅಲ್ಲಿ ಆ ನಕ್ಸಲಿಸಮ್ ಯಾಕಾಯ್ತಂದರೆ ಇಂಥ ಸಮಸ್ಯೆಗಳು ಬಗೆಹರಿದಿರೋದಕ್ಕೆ ನಕ್ಸಲೀಯರಾಗಿದ್ದಲ್ಲಿ ಜನ. ನನ್ನ ಜೊತೆಗಿರ್ರಿ, 1 ವರ್ಷದಲ್ಲಿ ನಾನು ಇದನ್ನೆಲ್ಲ ಸಮಸ್ಯೆ ಬಗೆಹರಿಸ್ತೀನಿ, ಎಲ್ಲ ಅಧ್ಯಯನ ಮಾಡ್ತೀನಿ ಹಾಗೆ ಅಂತ ಹೇಳಿ ಅವತ್ತು ಹೇಳಿ, ನೀವು ನನ್ನ ಜೊತೆಗಿರಿ ಅನ್ನೋ ಮಾತು ಹೇಳಿದ್ರು. ಕೊನೆಗೆ 1 ವರ್ಷಗಳ ಕಾಲ ಅವ್ರು ಮೀಟಿಂಗ್ ಮಾಡಿದ್ರು, ಹಲವಾರು ಮೀಟಿಂಗ್ ಮಾಡಿ ನಮ್ಮ ಹತ್ರ ಮಾಹಿತಿಗಳನ್ನೆಲ್ಲ ತಗೊಂಡ್ರು. ಈ ಕೆಲವರು MP MLA ಎಲ್ಲ ಯಾಕೆ ಅವರು ಶ್ರೀನಿವಾಸ್ ಅವ್ರ ಜೊತೆಗೆ ನೀವು ಕರೆದು ಅವ್ರನ್ನ ಯಾಕೆ ಮೀಟಿಂಗಲ್ಲಿ DC ಆಫೀಸಲ್ಲಿ ಕೂರಿಸ್ತೀರಿ, ಏನು ಅವ್ರು ರಾಜಕೀಯದವರು? ನಾನು ರಾಜಕಾರಣ ಅಂತ ಕೂರಿಸ್ತಾ ಇಲ್ಲ, ಅವರಿಗೆ ಮಾಹಿತಿ ಇದೆ ಮುಳುಗಡೆ ಸಂತ್ರಸ್ತರ ಬಗ್ಗೆ, ಅದಕ್ಕೋಸ್ಕರ ಅವ್ರನ್ನ ಇಟ್ಕೊಂಡು ನಾನು ಮೀಟಿಂಗಲ್ಲಿ ಅವರಿಗೂ ಕೂರ್ಲಿಕ್ಕೆ ಅವಕಾಶ ಮಾಡಿದ್ದೀನಿ ಎಂದು ಅವರು ಸುಮಾರು 8-10 ಮೀಟಿಂಗ್ ಮಾಡಿ ಕೊನೆಗೊಂದು ತೀರ್ಮಾನವನ್ನು ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟರು. ಏನಂತ ಅಂದರೆ 1959ರಿಂದ 64ರವರೆಗೆ ಭೂಮಿ ಬಿಡುಗಡೆ ಆಗಿರೋದು, 1963ಕ್ಕೆ ಅರಣ್ಯ ಕಾನೂನು ಬಂದಿದ್ದು, ಫಾರೆಸ್ಟ್ ಆ್ಯಕ್ಟ್ ಬಂದಿದ್ದೆ 1963, ಅದು ಜಾರಿಗೆ ಬಂದಿದ್ದು 1969ರಲ್ಲಿ. ಆಮೇಲೆ 1980ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದಿದ್ದು. 80ರ ನಂತರದಕ್ಕೆ ಮಾತ್ರ ಕೇಂದ್ರದ ಅನುಮತಿ ಬೇಕು, ಕೇಂದ್ರದ ಅನುಮತಿ ಇದಕ್ಕೆ ಅಗತ್ಯ ಇಲ್ಲ, ನಾವೇ ಇದನ್ನು ಡಿನೋಟಿಫೈ ಮಾಡ್ಬೋದು, ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡ್ಬೋದು ಅಂತ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸ್ತು. ಮುಖ್ಯಮಂತ್ರಿ ಹಿಂದಿನ ಸರಿ ಸಿದ್ದರಾಮಯ್ಯನವರಿದ್ದಾಗ, ಕಾಗೋಡು ತಿಮ್ಮಪ್ಪನವ್ರು ಸ್ಪೀಕರ್ ಆದಾಗ ಅವರು ದೆಹಲಿಗೂ ಹೋಗಿ ಬಂದಿದ್ದರು. ಮದನ್ ಗೋಪಾಲ್ ಅವರು ಬಂದಿದ್ದ ದಿನ ನನಗೆ ಸಿಕ್ಕರು. ನಮ್ಮ ರಾಜ್ಯದಲ್ಲೇ ಅಧಿಕಾರಿಗಳು ಕಿರುಕುಳ ಕೊಡ್ತಾರೆ, ದೆಹಲಿಯವರು ಭಾಳ ವ್ಯಥೆ ಪಟ್ಟರು ಈ ಪ್ರಕರಣ ಕೇಳಿ, ಇಷ್ಟು ವರ್ಷದಿಂದ ಈ ಸಮಸ್ಯೆ ಬಗೆಹರಿಸಿಲ್ವಾ ಅಂತ ನಾವು ನೋವನ್ನು ವ್ಯಕ್ತಪಡಿಸಿದ್ರು. ಈಗ ನಾವು ಮಾಡಿದ್ದೀವಿ ಅಂತ ಹೇಳಿ ಕಾಗೋಡು ತಿಮ್ಮಪ್ಪನವ್ರು ತುಂಬ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ ನಮ್ಮ ಮಾತು ಹೇಳಿದ್ರು. ಕೊನೆಗೆ ಏನಾಗಿದೆ, ಮಲೆನಾಡಲ್ಲಿ, ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹುತೇಕ ಹೆಚ್ಚು ಜನ ಗೇಣಿದಾರರು ಇರತಕ್ಕಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆನೂ ಹೌದು. ಮತ್ತು ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ನ್ಯಾಯ ಸಿಕ್ಕಿದ್ದು ಗೇಣಿದಾರರಿಗೆ ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು ಇವರೆಲ್ಲ ಇದ್ದಿದ್ದರಿಂದ ನೀವು ಒಂದು ಸ್ಪಷ್ಟವಾಗಿ ಜನರಿಗೆ ಗೇಣಿದಾರರಿಗೆ ನ್ಯಾಯ ಸಿಕ್ತು. ಈ ಕೆಲವರಿಗೆ ಇವತ್ತು ಬಹುತೇಕ ಶರಾವತಿ ಮುಳುಗಡೆ ಸಂತ್ರಸ್ತರು ಗೇಣಿದಾರರು ಯಾವ ಜಾತಿಯವರಾಗಿದ್ದರೋ ಅದೇ ಜಾತಿಯವರು, ಹಿಂದುಳಿದ ವರ್ಗದವರು, ಅವರ ಮೇಲೆ ಸ್ವಲ್ಪ ಹಗೆ ಇದೆ ಇವತ್ತು. ಅವ್ರ ಬೆಳವಣಿಗೆ ಒಂದು 30-40 ವರ್ಷದಲ್ಲಿ ಅವರು ಒಳ್ಳೆ ರೀತಿಯ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅವರು ಮುಂದೆ ಬರೋದನ್ನು ಸಹಿಸೋಕ್ಕಾಗದೇ ಇರೋರು ಕೆಲವರು ಈ ಶರಾವತಿ ಮುಳುಗಡೆ ಸಂತ್ರಸ್ತರ ವಿರುದ್ಧ ಯಾರು ಪಿತೂರಿ ಮಾಡಿ ಅವ್ರಿಗೆ ಕೊಟ್ಟಂಥ ಹಕ್ಕುಪತ್ರನ ವಜಾ ಮಾಡ್ಸೋಕ್ಕೆ ಮಾಡಿದ್ರು ಅವರೇ ಮತ್ತೆ ಮಹಾರಾಜರು. ಬ್ರಿಟಿಷರ ಕಾಲದಲ್ಲಿ 2.5 ಲಕ್ಷ ಎಕರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅರಣ್ಯ ಆಗಿತ್ತು, ಇದುವರೆಗೂ ಮಾಡಿಲ್ಲ, ಅದನ್ನು ಅರಣ್ಯ ಮಾಡಬೇಕು ಅಂದು ಸುಮಾರು 40,000 ಜನ ಹಕ್ಕುಪತ್ರ ಏನು ತಗೊಂಡಿದ್ದಾರೆ ಕಂದಾಯ ಇಲಾಖೆಯಿಂದ, ದೇವರಾಜ್ ಅರಸು, ಬಂಗಾರಪ್ಪನವ್ರ ಪೀರಿಯಡಲ್ಲಿ, ಕಾಗೋಡು ಪೀರಿಯಡಲ್ಲಿ, ಅದನ್ನು ಅರಣ್ಯ ಅಂತ ಮಾಡಬೇಕು. ಇದು ಕಾನೂನು ರಹಿತ, ಕಾನೂನು ಬಾಹಿರ ಮಂಜೂರಾತಿ ಅಂತ 40,000 ಜನರ ಮೇಲೆ ಇವತ್ತು ಕೇಸ್ ನಡೀತಾ ಇದೆ. ಈ ಎಲ್ಲ ಪ್ರಕರಣ ಮತ್ತು ಬಂಗಾರಪ್ಪನವ್ರು ತೀರೋದ್ಮೇಲೆ ಅವ್ರ ತಾಲೂಕಲ್ಲಿ 2 ಪ್ರಕರಣ, ಕೆರೆಹಳ್ಳಿ ತಾಲೂಕದಲ್ಲೂ ಸುಮಾರು ಒಂದು 100 ಎಕರೆ ತೋಟ ಕಡಿದ್ರು. 2012ರಲ್ಲಿ ಕಡಿದ್ರು, 2022ರಲ್ಲಿ ಕಡಿದ್ರು. ಅಲ್ಲಿ ಅರಣ್ಯ ವ್ಯವಸ್ಥಾಪನಾ ಸಮಿತಿ, ಫಾರೆಸ್ಟ್ ಸೆಟ್ಲ್ಮೆಂಟ್ ಕಮಿಟಿ, ಅದು ಸೆಮಿ ಜುಡಿಷಿಯಲ್ ಕಮಿಟಿ, ಅವರೇ 32 ಜನ ಕುಟುಂಬದವರು ನಿರ್ಗತಿಕರು, ಏನೂ ಇಲ್ಲ ಅವರಿಗೆ, 3 ಎಕರೆ ಕೊಡಬೇಕು ಅಂತ ಸರ್ಕಾರಿ ಆದೇಶ ಅವ್ರ ಹತ್ರ ಇದೆ, ರೈತರ ಹತ್ರ. ಅವರನ್ನು ತೆರವು ಮಾಡಬೇಕು ಅಂತ ಹೈಕೋರ್ಟಿಗೆ ಒಂದು ಪ್ರಕರಣ ಹಾಕಿ, ಬಂಗಾರಪ್ಪನವರು ಜೀವಂತ ಇದ್ದಾಗ ಲಕ್ಷ್ಮೀನಾರಾಯಣ ಅಂತ ಹೈಕೋರ್ಟ್ ವಕೀಲರನ್ನೊಬ್ಬರನ್ನಿಟ್ಟು ಆ ಕೇಸನ್ನು ರೈತರ ಪರವಾಗಿ ನಡೆಸಿದರು. ಅವರು ಬಂಗಾರಪ್ಪನವ್ರು ತೀರೋಗ ಕೆಲವು ದಿನಗಳ ಹಿಂದೆನೂ ಸಹ ಜಿಲ್ಲಾಧಿಕಾರಿಗೆ ಮಾತಾಡಿ ಆ ರೈತರಿಗೆ ಮಾತ್ರ ತೊಂದರೆ ಆಗಬಾರ್ದು ಅನ್ನೋ ಮಾತನ್ನು ಹೇಳಿದರು. ಅವರ ನಿಧನ ನಂತರ ಅದನ್ನು ಸರಿಯಾಗಿ ಪಟ್ಟು ಹಿಡಿದ ಆ ಸಮಸ್ಯೆ ಬಗೆಹರಿಸೋಕ್ಕೆ ಅವ್ರ ಮಕ್ಕಳ ಕೈಯಲ್ಲಿ ಆಗಲಿಲ್ಲ, ತೋಟನೇ ಕಳೆಯುವಂಥ ಕೆಲಸ ನಡೀತು. ಹಾಗಾಗಿ ಇದು ಒಂಥರ ಕೆಲವು ಲ್ಯಾಂಡ್ ಲಾರ್ಡ್ ಮೆಂಟಾಲಿಟಿ ಅವರು ಇದ್ದಾರೆ ಇನ್ನೂ. ಅವರಿಗೆ ಮದನ್ ಗೋಪಾಲು ಒಂದಿನ ಅರಣ್ಯ ಹಕ್ಕು ಕಾಯ್ದೆ ಬಗ್ಗೆ ಮಾತಾಡ್ತಾ ಹೇಳಿದರು, ಯಾವನಾರು ಕಾಕಿ ಬಟ್ಟೆ ಹಾಕ್ದವ್ನು ಲ್ಯಾಂಡ್ ಲಾರ್ಡ್ ಮೆಂಟಾಲಿಟಿ ಇಟ್ಕೊಂಡ್ರೆ ಇಲ್ಲಿ ಕೂರ ಅಗತ್ಯ ಇಲ್ಲ, ಎದ್ದೋಗ್ಬಿಡ್ರಿ, ನೀವು ನೌಕರಿನೂ ಬಿಟ್ಬಿಡ್ರಿ, ಫಾರೆಸ್ಟ್ ಆ್ಯಕ್ಟ್ ಯಾರು ಒಪ್ಪಲ್ಲ, ಅವ್ರು ನೌಕರಿಲೇ ಇರೋ ಅಗತ್ಯ ಇಲ್ಲ ಅಂದ್ಬಿಟ್ರು ಒಂದಿನ.
ಹಂಗಾಗಿ ಕೊನೆಗೆ ಡಿನೋಟಿಫಿಕೇಷನ್ ಹೈಕೋರ್ಟಲ್ಲಿ ಕಂದಾಯ ಇಲಾಖೆಗೆ 9,600 ಎಕರೆ ಆದೇಶ ಮಾಡಿದ್ದು ರದ್ದುಗೊಳಿಸೋಕ್ಕೆ ಹೈಕೋರ್ಟ್ ತೀರ್ಮಾನ ಮಾಡಿಬಿಡ್ತು, ಕೇಂದ್ರದ ಅನುಮತಿ ತಗೊಂಡಿಲ್ಲ ಅಂತ. ಅದೇ ನ್ಯಾಯಾಧೀಶರು ಕೂಡಿ ಅಂತ ಹೇಳಿ ಒಂದು ಗ್ರಾಮ ಇದೆ, ಅಲ್ಲಿ ನಾರಾಯಣ್ ಶೆಟ್ಟಿ ಅನ್ನೋರು ಒಂದು ಹೈಕೋರ್ಟಿಗೆ ಹಾಕಿದ್ರು ಆ ಪ್ರಕರಣದ ಬಗ್ಗೆನೇ. ಅದರಲ್ಲಿ ಮತ್ತೊಂದು ಮಾತನ್ನು ಹೈಕೋರ್ಟಿನ ನ್ಯಾಯ ಹೇಳಿತು. ಅದರಲ್ಲೇನು ಹೇಳಿದ್ದಾರೆ ಅಂದರೆ, ನಾವು ವಜಾ ಮಾಡಿದ್ದೀವಿ, ಕೇಂದ್ರದ ಒಪ್ಪಿಗೆ ತಗೊಂಡಿಲ್ಲ ಅಂತ. ಈಗಲೂ ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೊಳಕ್ಕೆ ನಮ್ಮದೇನು ತಕರಾರಿಲ್ಲ ಅಂತ ಹೇಳಿ ಕೊಟ್ಟರು. ನಂತರದಲ್ಲಿ ಯಡಿಯೂರಪ್ಪನವ್ರು ಮೀಟಿಂಗ್ ಮಾಡಿದ್ರು, ಒಂದು ವರ್ಷಗಳ ಕಾಲ ನಿರ್ಣಯನೇ ಬರೀಲಿಲ್ಲ ಬೊಕ್ಕಿಗೆ. ಬೊಮ್ಮಾಯಿಯವರು ಬಂದಾಗ ಮತ್ತೆ ಇಲ್ಲಿ ಶಿವಮೊಗ್ಗಕ್ಕೆ ಬಂದು, ತೀರ್ಥಹಳ್ಳಿಗೆ ಬಂದು, ಎಲ್ಲ ನಾವು 15 ದಿನದಲ್ಲಿ ಬಗೆಹರಿಸ್ತೀವಿ, 1 ತಿಂಗಳಲ್ಲಿ ಬಗೆಹರಿಸ್ತೀವಿ ಎಂದು ಕೊನೆಗೆ ಬೊಮ್ಮಾಯಿಯವರು ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆದ್ರು. 1959ರಿಂದ 64 ಇಸ್ವಿಲಿ 9,600 ಎಕರೆ ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದೆ. ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಕೋರ್ಟ್ ಹೇಳಿದೆ, ಅನುಮತಿ ಕೊಡಿ ಅಂತ ಬರೆದ್ರು. ಕೊನೆಗೆ ಬೊಮ್ಮಾಯಿ ಬರೆದ ಮೇಲೆ ಬೊಮ್ಮಾಯಿ ಬರೆದ ಪತ್ರಕ್ಕೆ ಒಂದು ಉತ್ತರ ಬಂತು. ನೀವು ಸುಪ್ರೀಂ ಕೋರ್ಟಿಗೆ ಒಂದು ಮಧ್ಯಂತರ ಅರ್ಜಿ ಹಾಕಿ, ಇಂಟರಿಮ್ ಅಪ್ಲಿಕೇಶನ್ ಹಾಕಿ ಅಂತ ಪತ್ರ ಬಂತು. ಅಷ್ಟರೊಳಗೆ ಬೊಮ್ಮಾಯಿಯವರು ಅಧಿಕಾರದಲ್ಲಿರಲಿಲ್ಲ, ಸರ್ಕಾರ ಬದಲಾಯಿತು. ಕೊನೆಗೆ ಹೊಸದಾಗಿ ಅದೇ ಟೈಮಲ್ಲಿ ನಂತರದಲ್ಲಿ ಮಧು ಬಂಗಾರಪ್ಪನವರು ಶರಾವತಿ ಮುಳುಗಡೆ ಸಂತ್ರಸ್ತರದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ 2023 22ನೇ ತಾರೀಕು 11ನೇ ತಿಂಗಳು ನವೆಂಬರ್ ತಿಂಗಳಲ್ಲಿ ಒಂದು ಪಾದಯಾತ್ರೆ ಮಾಡಿದ್ರು ಮಧು ಬಂಗಾರಪ್ಪನವರು. ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು, ಅರಣ್ಯ ಜಮೀನು ಸಾಗುವಳಿ ಮಾಡಿದವ್ರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಒಂದು ಆಯನೂರಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ರು. ಆ ಪಾದಯಾತ್ರೆ ಮಾಡಿದ ದಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ಸಿದ್ದರಾಮಯ್ಯನವರು. ಅವತ್ತು ಅವರು NES ಮೈದಾನದಲ್ಲಿ ನಡೆದ ಸಭೆಯಲ್ಲಿ ಅವರಿದ್ದರು. ಸಮಾವೇಶ, ರೈತರ ಸಮಾವೇಶದಲ್ಲಿ ಸುಮಾರು ಒಂದು 10,000 ಜನ ಸೇರಿದ್ರು ಅವತ್ತು. ಆಮೇಲೆ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕಾಗೋಡು ತಿಮ್ಮಪ್ಪನವರು ಎಲ್ಲರೂ ಅದರಲ್ಲಿ ಭಾಗವಹಿಸಿದ್ರು. ಅಲ್ಲಿ ನಾನು ಸಭೆಗೂ ಮುನ್ನನೇ ಸಿದ್ದರಾಮಯ್ಯನವರಿಗೆಲ್ಲ ವಿವರಗಳನ್ನು ತಿಳಿಸಿದ್ದೆ. ಅವರು ತಮ್ಮ ಭಾಷಣದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಹೈಕೋರ್ಟು ವಿಫಲ ಆಗಿದೆ, ನಮ್ಮ ಪಕ್ಷದ ಸರ್ಕಾರ ಬಂದರೆ ತಕ್ಷಣವೇ ಇವೆಲ್ಲ ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು. ಕೊನೆಗೆ ಸರ್ಕಾರ ಬಂದ ಮೇಲೆ ಒಂದು ಕೆಲಸವನ್ನು ಮಾತ್ರ ಸಿದ್ದರಾಮಯ್ಯನವರು, ಮಧು ಬಂಗಾರಪ್ಪನವರು ಇದರಿಂದ ಒಂದು ಪ್ರಯತ್ನ ನಡೀತು. ಅದೇನೆಂದರೆ, ಕೇಂದ್ರ ಸುಪ್ರೀಂ ಕೋರ್ಟಿಗೆ ರಾಜ್ಯ ಸರ್ಕಾರದಿಂದ ಒಂದು ಮಧ್ಯಂತರ ಅರ್ಜಿ ಸಲ್ಲಿಸಿದ್ರು. ಮಧ್ಯಂತರ ಅರ್ಜಿಗಳು ಸುಪ್ರೀಂ ಕೋರ್ಟಲ್ಲಿ ಸುಮಾರು 1500 ಮಧ್ಯಂತರ ಅರ್ಜಿಗಳಿದ್ವು. ಈ ಅರ್ಜಿ ಬಗ್ಗೆ ಮಾತ್ರ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅದನ್ನು ಪರಿಗಣಿಸಿ ರಾಜ್ಯ ಸರ್ಕಾರದ ಕಾರ್ಯದರ್ಶಿ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಮಟ್ಟದಲ್ಲಿ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಕೂತ್ಕೊಂಡು ಮಾತಾಡಿ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಕಳೆದ ವರ್ಷ ಡಿಸೆಂಬರ್ 5ಕ್ಕೆ ಒಂದು ಆದೇಶ ಆಯಿತು. 1 ವರ್ಷ 3 ತಿಂಗಳಾಯಿತು. ಆ ಆದೇಶ ಬಂದ ಮೇಲೆ ನಾನು ಮೊನ್ನೆ ಮುಖ್ಯ ಕಾರ್ಯದರ್ಶಿಗಳಿಗೆ ಕೇಳಿದೆ, ಶಾಲಿನಿ ರಜನೀಶ್ ಅವ್ರ ಹತ್ರ ಒಂದು ಅರ್ಧ ಗಂಟೆ ಕೂತಿದ್ದೆ, ಕೇಳಿದೆ. ಆವಾಗ ನಾನು ಹೇಳಿದೆ, ಹಿಂಗೆ ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರದ ಕಾರ್ಯದರ್ಶಿ, ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ರಿ ಅಂದ್ರಲ್ಲ, ಅದು ಏನಾಯಿತು ಅಂತ ಕೇಳಿದೆ. ಅವರೇನಂದರು, ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಒಪ್ಪಿದ್ದಾರೆ ಈ ಸಮಸ್ಯೆ ಬಗೆಹರಿಸೋಕ್ಕೆ, ನಾನು ರಾಜ್ಯ ಸರ್ಕಾರದ ಪರವಾಗಿ ನಾನು ಒಪ್ಪಿದ್ದೀನಿ, ನಿಮ್ಮ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ವಿಳಂಬ ಆಗ್ತಾ ಇದೆ, ಜಂಟಿ ಸರ್ವೆ ಮಾಡಿ ಯಾವ ಪ್ರಕರಣಗಳಿಗೆ ಡಿನೋಟಿಫಿಕೇಷನ್ ಮಾಡಿ ಅರಣ್ಯ ಜಮೀನಿಗೆ ಕೊಡಬೇಕು ಅನ್ನೋದನ್ನು ಪಟ್ಟಿ ಮಾಡಿದ್ದು ಇದುವರೆಗೂ ಅರಣ್ಯ ಇಲಾಖೆ ಕೊಟ್ಟಿಲ್ಲ ಅನ್ನೋ ಮಾತನ್ನು ಆಡಿದ್ರು. ಆಮೇಲೆ ಅದು ಈಗ ಕೊಟ್ಟ ಮೇಲೆ ಎಷ್ಟು ಜನರದ್ದು ಕೊಟ್ಟಿದ್ದಾರೆ ಅಂತ ಹೇಳಿ ಅದು ನೋಡ್ಕೊಂಡು ಸುಪ್ರೀಂ ಕೋರ್ಟಿಗೂ ಅದು ಗಮನಕ್ಕೆ ಹೋಗಿ ಅದು ಡಿನೋಟಿಫಿಕೇಷನ್ ಕೆಲಸ ಆಗುತ್ತೆ.